ಈ ವರ್ಷ ಭವಿಷ್ಯದಲ್ಲಿ 2026ನೇ ಇಸ್ವಿಯ ಧನುಸ್ಸು ರಾಶಿಯ ಫಲಾಫಲಗಳನ್ನು ನೋಡೋಕೆ ಹೋದಾಗ ಧನುಸ್ಸು ರಾಶಿಯವರಿಗೆ ಸಪ್ತಮದಲ್ಲಿರುವಂತಹ ಗುರುವಿನ ಸ್ವಕ್ಷೇತ್ರಾಧಿಪತಿ ಗುರುವಿನ ದೃಷ್ಟಿ 7ನೇ ದೃಷ್ಟಿ ಒಳಿತು ಉಂಟು ಕೆಟ್ಟದ್ದೂ ಉಂಟು. ಇದು ಸ್ವಕ್ಷೇತ್ರಾಧಿಪತಿಯಲ್ಲಿರುವಂತಹ ಸ್ವಕ್ಷೇತ್ರಪತಿಗೆ ತನ್ನ ಸ್ವಂತ ಮನೆಗೆ ಗುರುವಿನ ದೃಷ್ಟಿ ಖಂಡಿತವಾಗಿ ದೋಷವನ್ನು ತಂದುಕೊಡೋದಿಲ್ಲ. ಗುರುವಿನ ದೃಷ್ಟಿ ಧನುಸ್ಸು ರಾಶಿಗೆ ಶುಭ ದೃಷ್ಟಿಯನ್ನು ತಂದುಕೊಡುತ್ತೆ. ಗುರುವಿನ ಯೋಗ ಫಲ ತಂದುಕೊಡುತ್ತೆ. ಗುರುವಿನ ಯೋಗ ಫಲ ಅನುಕೂಲಕರವಾದಂತಹ ವಾತಾವರಣಗಳನ್ನು ಧನುಸ್ಸು ರಾಶಿಯವರಿಗೆ ತಂದುಕೊಟ್ಟಿದೆ. ಆದರೆ ನಾವು ತಿಳ್ಕೊಳ್ಬೇಕಾಗ್ತದೆ, ಏಪ್ರಿಲ್ ತಿಂಗಳು ನಂತರದಲ್ಲಿ 7ನೇ ಮನೆಯಲ್ಲಿರುವಂಥ ಶನಿ ಅಷ್ಟಮಕ್ಕೆ ಬರ್ತಾರೆ. ಅಷ್ಟಮ ಶನಿ ಕಾಟವನ್ನು ಕೊಡ್ತಾರೆ. ಅಷ್ಟಮದಲ್ಲಿರುವಂಥ ಗುರು ಕಾಟವನ್ನು ಕೊಡ್ತಾರೆ. ಸ್ವಕ್ಷೇತ್ರಾಧಿಪತಿಯಂತಹ ಗುರು ಈಗ ದೃಷ್ಟಿ ಸಪ್ತಮ ದೃಷ್ಟಿ ಇದ್ದರೆ ನಂತರದಲ್ಲಿ ಅಷ್ಟಮ ದೃಷ್ಟಿಗೆ ಹೋಗ್ತಾರೆ ಏಪ್ರಿಲ್ ನಂತರದಲ್ಲಿ. ಅದಕ್ಕೆ ಈ ಧನುಸ್ಸು ರಾಶಿಯವರಿಗೆ ಈಗ ಆರಂಭದಲ್ಲಿ ವ್ಯವಹಾರ ಪ್ರಗತಿಗೆ ಬರುತ್ತೆ. ಆರಂಭದಲ್ಲಿ ವ್ಯವಹಾರಗಳು ತುಂಬ ಚೆನ್ನಾಗಿ ನಡೆಯುತ್ತೆ. ಅನಂತರದಲ್ಲಿ ವ್ಯವಹಾರದಲ್ಲಿ ತುಂಬ ಅಡೆತಡೆಗಳು, ತುಂಬ ಕಷ್ಟ ಸಮಸ್ಯೆಗಳು ನಾವು ಸ್ವಲ್ಪ ಎದುರಿಸಬೇಕಾಗ್ತದೆ. ಅನಂತರದಲ್ಲಿ ನೋಡಿ, ಈಗಿರುವಂತಹ ರಾಶಿಯಲ್ಲಿ 2ನೇ ಮನೆಯಲ್ಲಿ ಸುಮಾರು ಗ್ರಹಗತಿಗಳು ಸೇರ್ಕೊಳ್ಳುತ್ತೆ. 4 ಗ್ರಹಗಳು 2ನೇ ಮನೆಗೆ ಸೇರ್ಕೊಳ್ಳುತ್ತೆ. ಅವೆಲ್ಲವೂ ಸಹ ಒಂದಲ್ಲ ಒಂದು ಸಮಸ್ಯೆಗಳಿಗೆ ಆರಂಭವನ್ನು ಮಾಡ್ತವೆ. ಗುರು ರಾಶ್ಯಾಧಿಪತಿ ಧನುಸ್ಸು ರಾಶಿಗೆ ಆಗಿದ್ದರೆ 2ನೇ ಮನೆಯಲ್ಲಿರುವಂಥ ಶುಕ್ರ ಗ್ರಹ ಹಣಕಾಸಿನ ದುಂದು ವೆಚ್ಚಗಳನ್ನು, ಹಣಕಾಸಿನ ಮೋಸದ ವಾತಾವರಣಗಳನ್ನು, ಹಣಕಾಸನ್ನು ಇನ್ನೊಬ್ಬರಿಗೆ ಕೊಟ್ಟು ನಾವು ಕಳ್ಕೊಳ್ಳುವಂತಹ ವಾತಾವರಣ, ಅಯ್ಯೋ ಪಾಪ ಅವ್ರಿಗೇನೋ ಕಷ್ಟ ಇದೆ, ನಾನು ಸ್ವಲ್ಪ ಸಹಕಾರ ಮಾಡೋಣ, ಸಹಾಯ ಮಾಡೋಣ ಅಂತ ಹೋದರೆ ನಿಮ್ಗೆ ಖಂಡಿತವಾಗಿ ನಿಮ್ಮನ್ನು ಬಳಸ್ಕೊಳ್ತಾರೆ. ಕೊನೆಗೆ ನಿಮಗೆ ಮೋಸವನ್ನು ಮಾಡ್ತಾರೆ. ಇಂತಹ ವ್ಯಕ್ತಿಗಳಿರ್ತಾರೆ. ಎಚ್ಚರಿಕೆಯನ್ನು ವಹಿಸಿ. ಯಾರಾದರೂ ನಮಗೆ ಕಷ್ಟ ಅಂತ ಬಂದಾಗ 10 ರೂಪಾಯಿ ಕೊಟ್ಬಿಡಿ, ಇದು ನನಗೆ ಸಿಗಲ್ಲ ಅಂತ ಸುಮ್ಮನೆ ಇದ್ಬಿಡಿ. ಅದನ್ಬಿಟ್ಟು ಸಾವಿರಾರು ಗಟ್ಟಲೆ ಲಕ್ಷಾನುಗಟ್ಟಲೆ ನೀವು ಅವ್ರಿಗೆ ಹೆಲ್ಪ್ ಮಾಡೋಣ, ಅಯ್ಯೋ ಏನೋ ಕೇಳ್ದ ಏನೋ ಮಾಡ್ದ ಅಂತ ಹೋದರೆ ಖಂಡಿತವಾಗಿ ನಿಮ್ಮನ್ನು ಅವರು ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಂತ ನೀವು ತಿಳ್ಕೊಳ್ಬೇಕಾಗ್ತದೆ. ಅನಂತರದಲ್ಲಿ ನಿಮ್ಮ ಬುದ್ಧಿ ಭಾಳ ಮಂದಗತಿ ಆಗುತ್ತೆ. ಏನೇನೋ ಇಲ್ಲ ಸಲ್ಲದ ಯೋಚನೆಗಳನ್ನು ಮಾಡುತ್ತೆ. ಉತ್ತಮವಾದಂಥ ಆಲೋಚನೆ ಮಾಡಲಿಕ್ಕೆ ಬುಧಗ್ರಹ ಬಿಡೋದೇ ಇಲ್ಲ ನಿಮಗೆ. ಆದ್ದರಿಂದ ಮಾಡುವಂಥ ಆಲೋಚನೆಗಳು, ತೆಗೆದುಕೊಂಡ ನಿರ್ಧಾರಗಳೆಲ್ಲವೂ ಸಹ ನಷ್ಟ, ಕಷ್ಟ, ಸಮಸ್ಯೆಗಳಿಗೆ ಅದು ತಂದುಕೊಡುತ್ತೆ. ನಿಮ್ಮ ಏನೇ ನಿರ್ಧಾರಗಳಿದ್ರೆ ಕುಟುಂಬದ ಕೂರ್ತು ಚರ್ಚೆಯನ್ನು ಮಾಡಿ ಅನಂತರದಲ್ಲಿ ನಿರ್ಧಾರವನ್ನು ಮಾಡಬೇಕು. ಏಕಾಏಕಿ ಏನಾದರೂ ನೀವು ನಿರ್ಧಾರಗಳನ್ನು ಮಾಡಿ ನೀವು ಪ್ರಯತ್ನವನ್ನು ಮಾಡ್ತೀರಿ ಅಂದರೆ ಖಂಡಿತವಾಗಿ ನಿಮ್ಮ ಪ್ರಯತ್ನವೆಲ್ಲವೂ ಸಹ ವಿಫಲತೆಯನ್ನು, ಸಮಸ್ಯೆಗಳನ್ನು, ಗೊಂದಲಗಳನ್ನು ತಂದುಕೊಡುತ್ತೆ. ನಂತರದಲ್ಲಿ 3ನೇ ಮನೆಯಿರುವಂಥ ರಾಹುಗ್ರಹ ತಟಸ್ಥ ಸ್ಥಾನದಲ್ಲಿರ್ತಾರೆ. 4ನೇ ಮನೆಯಿರುವಂಥ ಶನಿಗ್ರಹ ಒಂದು ರೀತಿಯಾದಂತಹ ವರದಾನವಾಗಿರ್ತಾರೆ. ನಿಮ್ಮ ತಾಳ್ಮೆ, ನಿಮ್ಮ ದೊಡ್ಡವರ ನಿರ್ಧಾರಗಳ ಜೊತೆಯಲ್ಲಿ ನೀವು ಸಾಗುವಂಥದ್ದು ಇದೆಲ್ಲವೂ ನಿಮಗೆ ಲಾಭದಾಯಕವೇ ಆಗುತ್ತೆ. ನಾನು ಆಗಲೇ ಹೇಳಿದಂಗೆ ಗುರುವಿನ ಫಲವೂ ಚೆನ್ನಾಗಿಲ್ಲ, ಶುಕ್ರ ಬಲ ಇಲ್ಲ, ಬುಧ ಕುಜ ಎಲ್ಲ ಗ್ರಹಗತಿಗಳ ಒಂದಲ್ಲ ಒಂದು ಗೊಂದಲಮಯವಾದಂಥ ವಾತಾವರಣ ಆರಂಭದಲ್ಲಿ ಇರುತ್ತೆ. ಧನುಸ್ಸು ರಾಶಿಯವರಿಗೆ ಹೋಗ್ತಾ ನಾನು ಹೇಳುವಂಥದ್ದು ಏಪ್ರಿಲ್, ಮೇ, ಜೂನ್, ಜುಲೈ ಇಂಥವೆಲ್ಲವೂ ಸಹ ಉತ್ತಮವಾದಂಥ ಮಾಸವಾಗಿ, ಉತ್ತಮವಾದಂಥ ವರ್ಷವಾಗಿ ಬೆಳೆಯುವಂಥ ದಿನಗಳು ಧನುಸ್ಸು ರಾಶಿಯವರಿಗೆ ಮುಂದೆ ಇರುತ್ತೆ. ಆದರೆ ಆರಂಭದಲ್ಲಿ ಒಂದು ರೀತಿಯಾದಂತಹ ಮನೋವ್ಯಥೆಯನ್ನು, ಒಂದು ರೀತಿ ಸಮಸ್ಯೆಗಳನ್ನು, ಗೊಂದಲವನ್ನು, ಭಾಳ ಕನ್ಫ್ಯೂಷನ್ ಮಾಡಿಬಿಟ್ಬಿಡುತ್ತೆ. ಸ್ವಲ್ಪ ಎಚ್ಚರಿಕೆ ವಹಿಸಿ ಆದಷ್ಟು ಶುಭ ಕಾರ್ಯಗಳನ್ನು, ಶುಭ ವ್ಯವಹಾರಗಳನ್ನು, ಮನೆ ಕಟ್ಟುವಂಥ ಸಮಯಗಳಿದ್ದರೆ ಅದನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡಿ, ಏನಾದರೂ ಬೇರೆ ಏನಾದರೂ ಖರೀದಿ ಮಾಡಬೇಕು, ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡಬೇಕು ಅಂದರೆ ಏಪ್ರಿಲ್ ತಿಂಗಳು ನಂತರದಲ್ಲಿ ಮಾಡಿ ಅಂತ ಈ ಧನುಸ್ಸು ರಾಶಿಯವರಿಗೆ ಈ ಸಂದರ್ಭದಲ್ಲಿ ಹೇಳ್ಬೋದು.